ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹ ಜ್ಯೋತಿ ಪರಿಷ್ಕರಣೆ ಈಗಾಗಲೇ ಬಹುತೇಕ ಜನರದ್ದು ಆಗಿದೆ. ಓಕೆನಾ? ಗೃಹ ಜ್ಯೋತಿ ಪರಿಷ್ಕರಣೆ ಈಗಾಗಲೇ ಬಹುತೇಕ ಜನರ ಪರಿಷ್ಕರಣೆ ಆಗಿದೆ. ಎಲ್ಲ ಮನೆ ಮನೆಗೆ ಹೋಗಿ KEB ಅಧಿಕಾರಿಗಳು, ಅಂದರೆ ಈಗ KEB ಸಿಬ್ಬಂದಿಗಳು ಮನೆ ಮನೆಗೆ ಹೋಗಿ ಪರಿಶೀಲನೆಯನ್ನ ಮಾಡಿಬಿಟ್ಟು ದಾಖಲಾತಿ ಪರಿಶೀಲನೆ ಮಾಡಿಬಿಟ್ಟಿದ್ದಾರೆ. ಇನ್ನೂ ಕೂಡ ಒಂದಿಷ್ಟು ಜನರ ಪರಿಶೀಲನೆ ಮಾಡೋದು ಬಾಕಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಸರ್ಕಾರ ಆಗಸ್ಟ್ ಎಂಡ್ವರೆಗೂ ಸಹ ಅದನ್ನ ಎಕ್ಸ್ಟೆಂಡ್ ಮಾಡಿದೆ. ಓಕೆನಾ? ಗೃಹ ಜ್ಯೋತಿ ಪರಿಷ್ಕರಣೆಯನ್ನ ಆಗಸ್ಟ್ ಎಂಡ್ವರೆಗೂ ಎಕ್ಸ್ಟೆಂಡ್ ಮಾಡಿದೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇದೆ. ನಿಮ್ಮ ಒಂದು ಗೃಹ ಜ್ಯೋತಿ ಯೋಜನೆಯ ಪರಿಷ್ಕರಣೆ ಆಗಿದೆಯಾ? ನಿಮ್ಗೆ ಆಲ್ರೆಡಿ ಒಂದು ತಿಂಗಳ ಹಿಂದೆನೆ ನಿಮ್ಮ KEB ಅವ್ರು ನಿಮ್ಮ ಮನೆ ಬಂದು ಡೇಟಾ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ದಾಖಲಾತಿಗಳ ಪರಿಷ್ಕರಣೆ ಮಾಡಿದ್ದಾರೆ. ಬಟ್ ಅದು ಆಗಿದೆಯಾ ಇಲ್ವಾ ಅಂತ ಆನ್ಲೈನಲ್ಲಿ ಚೆಕ್ ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿ ಅವಕಾಶ ಇಲ್ಲ. ಬಟ್ ನಾನೊಂದು ಮೆಥಡಲ್ಲಿ, ಯಾರು ಕೂಡ ನಿಮ್ಗೆ ಈ ರೀತಿ ವಿಡಿಯೋ ಮಾಡಿ ತಿಳಿಸಿಲ್ಲ, ಬಟ್ ನಾನು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಾನೊಂದು ಮೆಥಡಲ್ಲಿ ನಿಮಗೆ ಈಗ ಆಲ್ರೆಡಿ ನಿಮ್ಮ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಆಗಿದೆ ಅಂತೇಳಿ ಸರ್ಕಾರವೇ ಮೆನ್ಷನ್ ಮಾಡಿದೆ. ಅದು ಎಲ್ಲಿ ಮೆನ್ಷನ್ ಮಾಡಿದೆ, ಹೇಗೆ ಮೆನ್ಷನ್ ಮಾಡಿದೆ ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಸರ್ವೆ ಆಗಿದೆಯಾ ಇಲ್ವಾ ಅಂತ ನೀವು ಕೂಡ ಚೆಕ್ ಮಾಡ್ಬೋದು. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ, ಈಗ ಜುಲೈಯಿಂದನೇ ಸ್ಟಾರ್ಟ್ ಆಗಿತ್ತು. 1 ಮಂತ್ ಆಲ್ರೆಡಿ ಒಂದೂವರೆ ತಿಂಗಳು ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಪರಿಷ್ಕರಣೆ ಶುರುವಾಗಿ ಗೃಹ ಜ್ಯೋತಿ ಯೋಜನೆಗೆ ಆಲ್ಮೋಸ್ಟ್ ಒಂದು 80% ಜನರದ್ದು ಆಗಿರ್ಬೋದು. ಈಗ ಮನೆ ಮನೆಗೆ ಬಂದು KEB ಸಿಬ್ಬಂದಿಗಳು ನಿಮ್ಮ ಒಂದು ದಾಖಲಾತಿಗಳನ್ನ, ವೋಟರ್ ID ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡು ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ಅವರ ಒಂದು ಫಾರಂ ಅಲ್ಲಿ ಸಬ್ಮಿಟ್ ಮಾಡ್ಕೊಂಡಿರ್ತಾರೆ. ನಿಮ್ ಕ್ಯಾಸ್ಟ್ ಯಾವುದು, ಇದೆಲ್ಲವನ್ನು ಕೂಡ ಡೀಟೇಲ್ ಇನ್ಫಾರ್ಮೇಶನ್ ಎಂಟ್ರಿ ಮಾಡ್ಕೊಂಡಿರ್ತಾರೆ. ಕರೆಂಟ್ ಬಿಲ್ ಅಲ್ಲಿ ಆಗಸ್ಟ್ ತಿಂಗಳಲ್ಲಿ ಏನು ಬಹುತೇಕ ಈಗೆಲ್ಲ ಕರ್ನಾಟಕದಾದ್ಯಂತ ಆಗಸ್ಟ್ ತಿಂಗಳ ಕರೆಂಟ್ ಬಿಲ್ ಅನ್ನ ಜನರೇಟ್ ಮಾಡಿ ನಿಮ್ಗೆ ಕೊಟ್ಟಿರ್ತಾರೆ. ನಿಮ್ಗೆ ಆಲ್ರೆಡಿ ಒಂದು 15 ಡೇಸ್ 20 ಡೇಸ್ ಆಗಿದೆ. ನೀವು ಆಲ್ರೆಡಿ 20 ಡೇಸ್ ಆಗಿದೆ ಪರಿಷ್ಕರಣೆ ಆಗಿ, ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಆಗಿ 20 ಡೇಸ್ ಆಗಿದೆ ಅಂತಂದ್ರೆ ನಿಮ್ ಕರೆಂಟ್ ಬಿಲ್ ಏನ್ ಕೊಟ್ಟಿರ್ತಾರೆ ನೀವು ಪರಿಶೀಲನೆ ಮಾಡಿ ನಿಮ್ಗೆ ಅಕೌಂಟ್ ಡೀಟೇಲ್ಸ್ ಪಕ್ಕ GJ ಸರ್ವೇಡ್ ಅಂತ ಬಂದಿರುತ್ತೆ. ಓಕೆನಾ? GJ ಸರ್ವೇಡ್ ಅಂತ ಬಂದಿತ್ತು ಅಂದ್ರೆ ಕಂಪ್ಲೀಟ್ ಆಗಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ. ಓಕೆನಾ? ನೀವು ಕೂಡ ಚೆಕ್ ಮಾಡಿ ನಮಗೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ರೀಸೆಂಟ್ ಆಗಿ ಆಗಿದ್ರೆ ಇರಲ್ಲ, GJ ಸರ್ವೇಡ್ ಅಂತ ಬಂದಿರಲ್ಲ. ಹಾಗಾಗಿ ಯಾರು ಕೂಡ ವರಿ ಮಾಡಬೇಡಿ. ಬಟ್ ನಿಮ್ಗೆ ಇನ್ನೂ 1-2 ತಿಂಗಳಲ್ಲೂ ಚೆಕ್ ಮಾಡಿ, ನೆಕ್ಸ್ಟ್ ಮಂತ್ ಬಿಲ್ ಅಲ್ಲೂ ಕೂಡ ನೀವು ಚೆಕ್ ಮಾಡಿ. GJ ಸರ್ವೇಡ್ ಅಂದ್ರೆ ಗೃಹ ಜ್ಯೋತಿ ಸರ್ವೆ ಆಗಿದೆ ಅಂತ ಅರ್ಥ. ಓಕೆನಾ? ಹಾಗಾಗಿ ಎಲ್ಲರೂ ಕೂಡ ಚೆಕ್ ಮಾಡಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಆಗಸ್ಟ್ ತಿಂಗಳ ಬಿಲ್ಲು, ಇಲ್ಲಾಂದ್ರೆ ಸೆಪ್ಟೆಂಬರ್ ತಿಂಗಳ ಬಿಲ್ ಅಲ್ಲಾದ್ರೂ ನಿಮಗೆ ಬಂದೇ ಬರುತ್ತೆ. ನೀವು ಇನ್ನೂ ಸರ್ವೆಯಲ್ಲಿ ಪಾಲ್ಗೊಳ್ಳಕ್ಕಾಗಿಲ್ಲ, ಅವ್ರು ನಿಮ್ಮ ಮನೆಗೆ ಬಂದಾಗ ನೀವು ಇರಲಿಲ್ಲ ಅಂದರೆ ನಿಮ್ಮ ಹತ್ತಿರದ ಮೆಸ್ಕಾಮ್ ಇರ್ಬೋದು, ಜೆಸ್ಕಾಮ್ ಇರ್ಬೋದು, ಯಾವುದೇ ಆಫೀಸಿಗೆ ಹೋಗಿ ನಿಮಗೆ ಸಂಬಂಧಪಟ್ಟಿರುವಂಥ KEB ಕಚೇರಿಗೆ ಹೋಗಿ ನೀವು ದಾಖಲಾತಿಗಳನ್ನು ಅಲ್ಲಿ ಹೋಗಿ ವೆರಿಫಿಕೇಷನ್ನ ಮಾಡಿಸ್ಬೋದು. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳು ಈ ಚಾನಲ್ನಲ್ಲೂ ಬರ್ತಾ ಇರುತ್ತೆ. ಎಲ್ಲರ ಸಪೋರ್ಟ್ ಬೇಕು. ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು ವಿಡಿಯೋನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.